ನಮಸ್ಕಾರ, ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ದು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ದೋಸೆ ಒಳಗೆ ಯಾವ ಥರ ನನ್ನ ಬಟಾಟೊ ಬಾಜಿ ಯಾವ ಥರ ಮಾಡ್ಬೇಕಂತ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ. ನಾನು 4 ಬಟಾಟೆ ಕಟ್ ಮಾಡ್ಕೊಂಡು ಕುದಿಸ್ಕೊಂಡು ಬಂದೀನಿ ರೀ. ಕುದಿಸ್ಕೊಂಬಂದ ಈ ಥರ ಕೈಲೇ ಇದು ಮಾಡ್ಕೊಂಬಂದೀನಿ, ಕಿವ್ಸ್ಕೊಂಬಂದೀನಿ. ಮತ್ತು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಉದ್ದುದ್ದಾಗಿ ಟೊಮಾಟೊ ಕಟ್ ಮಾಡ್ಕೊಂಬಂದೀನಿ. ಉದ್ದುದ್ದಾಗಿ ಈರುಳ್ಳಿನೂ ಕಟ್ ಮಾಡ್ಕೊಂಬಂದೀನಿ ರೀ, ಒಂದು ದೊಡ್ಡದು. ಮತ್ತು ಕರಿಬೇವು ತೊಗೊಂಡೀನಿ, ಮತ್ತು ಕೊತ್ತಂಬರಿನೂ ತೋರಿ. ಮತ್ತು ಇದಕ್ಕೆ ಬೇಕಾಗಿರುವ ಮತ್ತು ಸಾಮಗ್ರಿಗಳು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ರೀ. ಈಗ ಯಾವ ಥರ ಮಾಡೋದು, ಮತ್ತು ಅರ್ಶಿಣ ಪುಡಿ, ಉಪ್ಪು. ಈಗ ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಇದಕ್ಕೆ ಎಣ್ಣೆ ಹಾಕೊಳ್ಳೋ ನೋಡ್ರಿ. ಈಗ ಇಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು ಏನು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಐತ್ಲ, ಇವು 3 ಹಾಕೊಳ್ಳೋಣ್ರಿ. ಇದು ದೋಸೆ ಒಳಗೆ ಮತ್ತು ಉತ್ತಪ್ಪ ಒಳಗೆ ಚೆನ್ನಾಗಿ ಹತ್ತೈತ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಉತ್ತಪ್ಪ ಒಳಗೂ ಮಾಡ್ಕೋಬೋದು. ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು, ನಾನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡೇನು ಉಳ್ಳಾಗಡ್ಡಿ. ಕಡಲೆಬೇಳೆ, ಉದ್ದಿನಬೇಳೆ ಹುರ್ಕೊಳ್ಳೋಣ. ಇದು ಫಸ್ಟ್ ಕರಿಬೇವು ಹಾಕೋಣ, ಆಮೇಲೆ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಚೆಂದಾಗಿ ಹುರ್ಕೋಬೇಕು. ಸೇಮ್ ಅಂಗಡಿ ಒಳಗೆ ಹೆಂಗೆ ಮಾಡ್ತಾರೆ ನೋಡಿರಿ, ಆ ಥರನೇ ಟೇಸ್ಟ್ ಬರ್ತೈತಿ ಇದ್ರದ್ದು. ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಈಗ ಉಳ್ಳಾಗಡ್ಡಿ ಹುರಿದ್ನಾಗ ಉಪ್ಪು ಹಾಕ್ಕೊಳಕತ್ತೀನಿ ನಾನು. ಯಾಕಂದ್ರೆ ಉಳ್ಳಾಗಡ್ಡಿಗೆ ಉಪ್ಪು ಹಿಡಿತೈತಂದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಸುತ್ತೋತನೂ ಹುರ್ಕೋಬೇಕು ಇದನ್ನು, ಅವಾಗ ಬಟಾಟೆ ಬಾಜಿ ಚೆನ್ನಾಗಿ ಆಗ್ತೈತ್ರಿ. ಈಗ ನೋಡಿರಿ ಟೊಮಾಟೊ ಹಾಕ್ಕೊತೀನಿ. ಉಳ್ಳಾಗಡ್ಡಿ ಈ ಥರ ಹೊತ್ತಂಗೆ ಹಾಕಬೇಕು, ಆವಾಗ ಟೊಮಾಟೊ ಹಾಕ್ಕೋಬೇಕು ರೀ. ಅದು ಟೊಮಾಟೊನೂ ಹುರ್ಕೋಬೇಕು ನೋಡಿರಿ, ಅದರ ಸಲುವಾಗಿ ಈ ಥರ ಉದ್ದುದ್ದ ಕಟ್ ಮಾಡೋದ್ರಿಂದ ರುಚಿ ಬರ್ತೈತೆ. ಉದ್ದುದ್ದ ಕಟ್ ಮಾಡ್ಕೊಂಡೇನಿ ರೀ. ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಆಗ್ಲಿಕ್ಕಂದು ಅಷ್ಟು ಚಿಕ್ಕಾಗಿ ಸಣ್ಣಾಗಿ ಕಟ್ ಮಾಡ್ಕೋಬೋದು. ನೋಡಿ ಅರಿಶಿನ ಪುಡಿ ಹಾಕೋತೀನಿ. ಇಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ. ಈಗ ಅದೇನು ಮಿಕ್ಸ್ ಮಾಡ್ಕೊಂಡಿಲ್ಲ ಇದನ್ನ ಹಾಕೋತೀನಿ. ಇದನ್ನ ಈ ಥರ ಇದಕ್ಕೆ ನೀರು ಹಾಕಬಾರ್ದ್ರಿ. ಒಬ್ಬೊಬ್ರು ನೀರು ಹಾಕ್ತಾರೆ, ಬಟ್ ನೀರು ಹಾಕಬಾರ್ದು. ಸ್ವಲ್ಪ ನಿಮಗೆ ಬೇಕಾದ್ರೆ ರುಚಿ ಆಗ್ತೈತೆ ಅದು, ಬಟ್ ಜಲ್ದಿ ಹಣಿಸ್ಬಿಡ್ತೈತೆ ಅಂದ್ರೆ ಜಲ್ದಿ ಇದು ಮಾಡೋಂಗಿಲ್ಲ. ಅವಾಗವಾಗ ಒಂದು ದಿನ ಅಂದರೆ ಬೆಳಗ್ಗೆನೇ ಖಾಲಿ ಆಗ್ತಿತ್ತಂದ್ರೆ ನೀರು ಹಾಕೋಬೋದು, ಸ್ವಲ್ಪ ಹಾಕೋಬೋದು. ಆ್ಯಕ್ಚುಲಿ ನಾವು ನೀರು ಹಾಕ್ಕೊಳಂಗಿಲ್ಲ ರೀ. ಫುಲ್ ಈ ಥರ ಸಣ್ಣ ಮಾಡ್ಕೊಳ್ಬೇಕು ಇದನ್ನು. ಇವಾಗ ಬಟಾಟೆ ಪಲ್ಯ ಇನ್ನೂ ಚೆನ್ನಾಗಿ ಆಗ್ತೈತಿ. ಈಗ ಆಯ್ತು ನೋಡಿರಿ. ಈ ಥರ ಅಂದರೆ ಎಲ್ಲನೂ ಈ ಥರ ಇದು ಮಾಡ್ಕೋಬೇಕು. ಯಾಕಂದ್ರೆ ಬಟಾಟೆ ಉಪ್ಪು ಖಾರ ಹತ್ತಂಗಿರಂಗಿಲ್ಲ ನೋಡಿರಿ, ಅವಾಗ ತಿನ್ನುವಾಗ ಚೆನ್ನಾಗಿ ಹತ್ತಂಗಿಲ್ಲ. ಅದಕ್ಕೆ ಈ ಥರ ಮಾಡಿರಿ, ಎಲ್ಲ ಉಪ್ಪು ಖಾರ ಎಲ್ಲನೂ ಹತ್ತೈತಿ.
ಮಸಾಲೆ ದೋಸೆಗೆ ಮಸ್ತ್ ಹತ್ತೈತೆ ರೀ. ಮಸಾಲೆ ದೋಸೆ ಒಳಗೆ ಮಾಡ್ತಾರೆ. ಈ ಥರ ಟೇಸ್ಟ್ ಮಾಡಿ ನೋಡಿರಿ ಒಂದು ಸರರೆ. ಈಗ ದೋಸೆ ಮಾಡ್ಕೊತೀನಿ ನಾನು. ಈಗ ಒಲೆ ಹೊತ್ತಿಸ್ಕೊಂಡ ಗ್ಯಾಸ್ನು ಇದು ಒಲೆ ಮ್ಯಾಗ ಹಂಚನ್ನು ಇಟ್ಕೊಂಡೇನಿ ರೀ. ಈಗ ದೋಸೆ ಹಾಕೋತೀನಿ. ಏನಂದ್ರೆ ನಾವು ಹೊಟ್ಟೆ ದೋಸೆ ಎಳಂಗಿಲ್ಲ ನೋಡಿರಿ, ಆವಾಗ ಈ ಥರ ನೀರು ಹುಡ್ಕೋಬೇಕು. ನೀರು ಹುಡ್ಕೊಂಡು ಆಮೇಲೆ ಈ ಥರ ಒಂದು ಬಟ್ಟೆ ಟವಲ್ ಇದರಲ್ಲೇ ಒರೆಸ್ಕೊಂಡು ಹಾಕೋಬೇಕು ರೀ. ಈ ಥರ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಹೇಳ್ತಾರೆ ಈ ಥರ ಮಾಡಿದ್ರೆ. ನಾನು ಇಡ್ಲಿ ಅಂತ ರುಬ್ಬಿದ್ನಿ, ಸುಮ್ಮನೆ ದೋಸೆ ಮಾಡ್ಬೇಕಂತಂದ ದೋಸೆ ಮಾಡಾಕತ್ತೀನಿ ರೀ. ಅಂದರೆ ಇಡ್ಲಿ ಹಿಟ್ಟೆ ಬೇರೆ ರುಬ್ತೀನಿ, ದೋಸೆ ಹಿಟ್ಟೆ ಬೇರೆದು ರುಬ್ತೀನಿ ರೀ ನಾನು. ಅವು ಚೆನ್ನಾಗಿ ಬರ್ತಾವೆ, ಬಟ್ ಇದ್ರೊಳಗೆ ಕಡಲೆಬೇಳೆ ಉದ್ದಿನ ಇದು ಏನಂತಾರ ಸ್ವಲ್ಪ ತೊಗರಿಬೇಳೆ ಎಲ್ಲನೂ ಹಾಕಿರ್ತೀನಿ, ಕಲರ್ ಬಂದಿರ್ತಾವೆ ಅದಕ್ಕೆ. ಈಗ ಆಯ್ತು ನೋಡ್ರಿ. ಈಗ ಸ್ವಲ್ಪ ಮತ್ತೆ ನೀರು ಚಿಮ್ಸ್ಕೋಬೇಕು. ಮತ್ತು ಈ ಥರ ನೀರು ನೋಡ್ರಿ ದೋಸೆ ಸರ್ವಾಯಿತು. ಈ ಥರ ಮಸ್ತಾಗೈತ್ರಿ. ನನಗೆ ಬಟಾಟಿ ಬಾಜಿ ಜೊತೆ ಮಸಾಲೆ ದೋಸೆ ಹೆಂಗೆ ಆತೈತಿ ಟೇಸ್ಟ್ ಆತಂದ ನಾನು ಮಸಾಲೆ ದೋಸೆ ಮಾಡ್ಕೊಂಡಿದ್ದೀನಿ ರೀ. ಮಸಾಲೆ ದೋಸೆ ಮತ್ತು ವಡಾನು ಮಾಡ್ಕೊಂಡಿದ್ನಿ. ಸೂಪರಾಗಿ ಆಯ್ತು ರೀ ಮಸಾಲೆ ದೋಸೆ ಜೊತೆ. ನಾನು ಮಸಾಲೆ ದೋಸೆ ಕಲರ್ ಹೇಳ್ತಾವಿಲ್ಲತ್ತಂದ ನಾನು ಮಾಮೂಲಿ ದೋಸೆ ಹಾಕ್ಕೊಂಡಿದ್ದೀನಿ ಮೊದಲು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ದೋಸೆ ಹಾಕಿದ್ದಾಗ ಕಲರು ದೊಡ್ಡ ತೆವಿಯೈತ್ರಿ, ಅದಕ್ಕೆ ಕಲರು ಚೆನ್ನಾಗಿ ಬಂತು. ಮತ್ತು ಬಾಜಿ ಹಾಕ್ಕೊಂಡು ತಿನ್ನಿ, ಸೂಪರಾಗಿತ್ತು. ಪ್ಲೀಸ್ ಒಮ್ಮೆ ಬಟಾಟಿ ಬಾಜಿ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.